ಇವತ್ತಿನ ಮೊದಲ ಸ್ಟೋರಿ ಲೋಕಸಭಾ ಚುನಾವಣೆಗೆ ಇನ್ನು ಎರಡೇ ಹಂತದ ಚುನಾವಣೆ ಬಾಕಿ ಇದೆ. 2024ರ ಚುನಾವಣಾ ಭವಿಷ್ಯ ನುಡಿದಿದ್ದಾರೆ ರಾಜಕೀಯ ಚಾಣಕ್ಯ. ಮೋದಿ ಮತ್ತೆ ಪ್ರಧಾನಿ ಆಗ್ತಾರೆ ಅಂತ ಪ್ರಶಾಂತ್ ಕಿಶೋರ್ ಹೇಳಿದ್ದಾರೆ. ಬಿಜೆಪಿಗೆ ಹ್ಯಾಟ್ರಿಕ್ ಗೆಲುವು ಖಚಿತ ಅಂತ ಪ್ರಶಾಂತ್ ಕಿಶೋರ್ ಹೇಳಿದ್ದು, ಬಿಜೆಪಿ 370 ಸೀಟು ಗೆಲ್ಲುತ್ತೆ ಅನ್ನೋ ಭವಿಷ್ಯ ನುಡಿದಿದ್ದಾರೆ. ಖಾಸಗಿ ಟಿವಿಗೆ ಸಂದರ್ಶನ ನೀಡಿದ ಸಂದರ್ಭದಲ್ಲಿ ಪ್ರಶಾಂತ್ ಕಿಶೋರ್ ಈ ಹೇಳಿಕೆ ನೀಡಿದ್ದಾರೆ. 400 ಪಾರ್ ಅನ್ನೋದು ಬಿಜೆಪಿಯ ನಿಗೂಢ ಆಟ. 400 ಪಾರ್ ವಿಚಾರದ ಮೇಲೆ ಚರ್ಚೆ ನಡೀತಾ ಇದೆ. ಅದೇ ಬಿಜೆಪಿ ತಂತ್ರಗಾರಿಕೆ ಅಂತ ಪ್ರಶಾಂತ್ ಕಿಶೋರ್ ಹೇಳಿಕೆ ನೀಡಿದ್ದಾರೆ. 10 ವರ್ಷಗಳ ಹಿಂದೆ ಮೋದಿ ಮೇಲೆ ಇದ್ದ ನಂಬಿಕೆ ಈಗ ಇಲ್ಲ. ರಾಹುಲ್ ಗಾಂಧಿ ಕೂಡ ಮೋದಿಗೆ ಪೈಪೋಟಿ ನೀಡುವಷ್ಟು ಬೆಳೆದಿಲ್ಲ. ಆದರೂ ಈ ಬಾರಿ ಬಿಜೆಪಿ ಹೆಚ್ಚು ಸ್ಥಾನಗಳನ್ನ ಗೆಲ್ಲುತ್ತೆ ಅಂತ ಪ್ರಶಾಂತ್ ಕಿಶೋರ್ ಹೇಳ್ತಾ ಇದ್ದಾರೆ. ಕರ್ನಾಟಕ, ರಾಜಸ್ಥಾನ, ಬಿಹಾರದ ಕಡೆ ಬಿಜೆಪಿ ಕೆಲ ಸೀಟ್ ಕಳೆದುಕೊಳ್ಳುತ್ತೆ. ಕೇರಳ, ತಮಿಳುನಾಡಿನಲ್ಲೂ ಬಿಜೆಪಿ ಅಕೌಂಟ್ ಓಪನ್ ಆಗತ್ತೆ ಅಂತ ಖಾಸಗಿ ಟಿವಿಗೆ ನೀಡಿದ ಸಂದರ್ಶನದಲ್ಲಿ ಪ್ರಶಾಂತ್ ಕಿಶೋರ್ ಹೇಳಿದ್ದಾರೆ. ಪ್ರಶಾಂತ್ ಕಿಶೋರ್ ಹೇಳ್ತಿದ್ದಾರೆ, ಈ ಬಾರಿ ಬಿಜೆಪಿ ಮತ್ತೊಂದು ಸಲ ಅಧಿಕಾರಕ್ಕೆ ಬರುತ್ತೆ, ಪ್ರಧಾನಿ ಆಗ್ತಾರೆ ಮತ್ತೊಂದು ಸಲ ಮೋದಿ ಅಂತ. ನೋಡಿ, ಪ್ರಶಾಂತ್ ಕಿಶೋರ್ ಕನ್ಸಿಸ್ಟೆಂಟ್ಲಿ ಕಳೆದ 3-4 ತಿಂಗಳಿಂದ ಹೇಳ್ತಾ ಇರತಕ್ಕಂಥ ಒಂದು ಅಂಶ ಅಂತಂದರೆ, ಕೆಳಗಡೆ ಗ್ರೌಂಡ್ನಲ್ಲಿ ಆಕ್ರೋಶ ಇದೆ, ಆದರೆ ಅದನ್ನು ಪಾಸಿಟಿವ್ ಮತಗಳಾಗಿ ಪರಿವರ್ತಿಸುವ ಶಕ್ತಿ ವಿಪಕ್ಷಗಳಿಗಿಲ್ಲ ಅಂತ. ಆದರೆ ಕಳೆದ ಒಂದೂವರೆ ತಿಂಗಳಿಂದ ನಾವು ನೋಡ್ತಾ ಇದ್ದೀವಿ. ಈಗ ಅದು ಚುನಾವಣೆಯ ಸಂದರ್ಭದಲ್ಲೋ ಅಥವಾ ಹೇಗೆ ಅಂತಕ್ಕಂಥದ್ದು ನಿಮಗೆ ಫಲಿತಾಂಶದಲ್ಲಿ ಗೊತ್ತಾಗುತ್ತೆ. ಒಂದೂವರೆ ತಿಂಗಳಲ್ಲಿ ನೋಡ್ತಾ ಇದ್ದೀವಿ. ಕರ್ನಾಟಕದಲ್ಲೇ ಫಾರ್ ಎಕ್ಸಾಂಪಲ್ ತೆಗೆದುಕೊಂಡ್ರೆ 14-19ರಲ್ಲಿ ಇದ್ದ ವಾತಾವರಣ ಇವತ್ತಿಲ್ಲ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಆದರೆ ಬೂತ್ ಹೋದಾಗ ಬಿ ಜೆ ಪಿಯ ಮತದಾರ ಮನಸ್ಸು ಬದಲಾಯಿಸಿ ಕಾಂಗ್ರೆಸ್ ಕಡೆ ವಾಲ್ತಾನ, ಇದರ ಬಗ್ಗೆ ಯಾರಿಗೂ ಸ್ಪಷ್ಟತೆ ಇಲ್ಲ. ಯಾಕೆ ಸೀಟ್ಗಳನ್ನು ಪ್ರೊಜೆಕ್ಷನ್ ಮಾಡೋದು ಇವತ್ತಿಗೂ ಕಷ್ಟ ಆಗ್ತಾ ಇದೆ ಅಂತಂದರೆ, ಬೇಸರಿಸ್ಕೊಂಡಿದ್ದ ಮತದಾರ ಮತಗಟ್ಟೆಗೆ ಹೋಗಿದ್ದಾನೋ ಇಲ್ವೋ, ಮತಗಟ್ಟೆಗೆ ಹೋದಾಗ ಬಿ ಜೆ ಪಿಗೆ ವೋಟ್ ನೀಡಿದ್ದಾನ, ಮತಗಟ್ಟೆಗೆ ಹೋದಾಗ ಬೇರೆ ಪಕ್ಷಕ್ಕೂ ಬಿ ಜೆ ಪಿಯ ಮತದಾರ ಹೋಗಿದ್ದಾನ, ಟ್ರಾನ್ಸ್ಫರ್ ಆಗಿದ್ದಾನ ಅಂತಕ್ಕಂಥದ್ದು ಚುನಾವಣೆಯ ರಿಸಲ್ಟನ್ನು ಸ್ಪಷ್ಟವಾಗಿ ನಿರ್ಧರಿಸುತ್ತೆ ಅಂತ ಅನಿಸುತ್ತೆ. ಈಗ ಬೇರೆ ಬೇರೆ ರಾಜ್ಯಗಳಲ್ಲಿ ಪ್ರಶಾಂತ್ ಕಿಶೋರ್ 38% ಬಿ ಜೆ ಪಿ ತೆಗೆದುಕೊಂಡಿತ್ತು. ಉತ್ತರ ಪ್ರದೇಶದಂಥ ರಾಜ್ಯದಲ್ಲಿ ಸರಿ ಟ್ರ್ಯಾಂಗ್ಯುಲರ್ ಫೈಟ್ ಇದೆ. ಕರ್ನಾಟಕದಂಥ ರಾಜ್ಯದಲ್ಲಿ ಹಾಗಿಲ್ಲ. ಇಬ್ಬರಲ್ಲಿ ಒಬ್ಬನು ಬಿ ಜೆ ಪಿಗೆ ವೋಟ್ ನೀಡಿದರೆ ಮಾತ್ರ ಬಿ ಜೆ ಪಿ 20 ಸೀಟು ಎಷ್ಟು ಸೀಟ್ಗಳನ್ನು ಗಳಿಸ್ಲಿಕ್ಕೆ ಸಾಧ್ಯ ಇದೆ. ಯಾಕಂದರೆ ಯಾರು ಗೆಲ್ತಾರೆ ಅವರು 50%ಗಿಂತ ಜಾಸ್ತಿ ತೆಗೆದುಕೊಳ್ಬೇಕು ಕರ್ನಾಟಕದಂಥ ರಾಜ್ಯದಲ್ಲಿ. ಸೇಮ್ ಇನ್ ಮಹಾರಾಷ್ಟ್ರದಲ್ಲೂ ಕೂಡ 50% ವೋಟ್ ತೆಗೆದುಕೊಂಡವನೇ ಚುನಾವಣೆಯನ್ನು ಗೆಲ್ಲಲಿಕ್ಕೆ ಸಾಧ್ಯ ಇದೆ. ಗುಜರಾತ್ನಂಥ ರಾಜ್ಯದಲ್ಲೂ ಕೂಡ ಆಮ್ ಆದ್ಮಿ ಪಕ್ಷ, ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಇದೆ. ಅಲ್ಲೊಂದು ಸ್ವಲ್ಪ ಎಲ್ಲೆಲ್ಲಿ ಟ್ರ್ಯಾಂಗಲರ್ ಇದೆ ಅಲ್ಲಿ ನಿಮಗೆ 40% ವೋಟ್ ನಡೆದು ಹೋಗುತ್ತೆ. ಬಟ್ ಎಲ್ಲೆಲ್ಲಿ ಡೈರೆಕ್ಟ್ ಫೈಟ್ ಇದೆ ನನಗನ್ಸುತ್ತೆ 50% ವೋಟ್ ಈಸ್ ವೆರಿ ಮಚ್ ರಿಕ್ವೈರ್ಡ್. ಪ್ರಶಾಂತ್ ಕಿಶೋರ್ ಹೇಳ್ತಾ ಇರ್ತಕ್ಕಂಥದ್ದೇನು ಅಂತಂದರೆ, ಬಿ ಜೆ ಪಿಯ ಪರ್ಫಾರ್ಮೆನ್ಸ್ ಡಿಪ್ ಆಗಿದೆ ಅಂತಕ್ಕಂಥ ಚರ್ಚೆಗಳೇನು 15-20 ದಿನಗಳಿಂದ ನಡೀತಾ ಇವೆ, ಅದು ಸರಿಯಲ್ಲ. ಬಿ ಜೆ ಪಿ ತನ್ನ ಪೊಸಿಷನನ್ನು ಇನ್ನಷ್ಟು ಸಿಮೆಂಟಿಂಗ್ ಮಾಡ್ಕೊಳ್ತಾ ಇದೆ. ಬಿ ಜೆ ಪಿಯ ವೋಟರ್ ಅವ್ರು ಹೇಳ್ತಾ ಇರ್ತಕ್ಕಂಥ ಒಟ್ಟು ತಿರುಳು ನಾನು ಹೇಳೋದಾದ್ರಲ್ಲ, ಮೊದಲು ಬಿ ಜೆ ಪಿಯ ಮತದಾರ ವೋಕಲ್ ಇದ್ದ 14-19ರಲ್ಲಿ. ಇವತ್ತಿನ ಸ್ಥಿತಿಯಲ್ಲಿ ಬಿ ಜೆ ಪಿಯ ಮತದಾರ ಸುಮ್ಮನಿದ್ದಾನೆ, ವಿಪಕ್ಷಗಳ ಮತದಾರ ವೋಕಲ್ ಆಗಿದ್ದಾನೆ. ಅದರ ಅರ್ಥ ಬಿ ಜೆ ಪಿ ಸೋಲುತ್ತೆ ಅಂತಕ್ಕಂಥದ್ದಲ್ಲ. ಅಂದರೆ ಬಿ ಜೆ ಪಿಯ ವಿರುದ್ಧ ಅಲೆ ಇದೆ ಅಂತಕ್ಕಂಥ ಸ್ಥಿತಿ ಇಲ್ಲ. ಬಿ ಜೆ ಪಿಯ ಮತದಾರ ಎಲ್ಲಿಯವರೆಗೆ ಬಿ ಜೆ ಪಿಯನ್ನು ಬಿಟ್ಟು ಬೇರೆ ಪಕ್ಷಗಳತ್ತ ನೋಡಲ್ವೋ ಬಿ ಜೆ ಪಿಯನ್ನು ಸೋಲಿಸುವುದು ಅಸಾಧ್ಯ ಅಂತಕ್ಕಂಥದ್ದನ್ನು ಪ್ರಶಾಂತ್ ಕಿಶೋರ್ ಹೇಳುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಬಟ್ ಐ ವಿಲ್ ನಾಟ್ ಅಗ್ರಿ ವಿತ್ 370 ಆ್ಯಸ್ ಆಫ್ ನೌ. ನನಗನ್ನಿಸ್ತಾ ಇಲ್ಲ 370 ಬಿ ಜೆ ಪಿ ಪಾರ್ ಮಾಡುತ್ತೆ ಅಂತಕ್ಕಂಥದ್ದು. ಎಲ್ಲಿ ಪಾರ್ ಮಾಡುತ್ತೆ ಅಂತಕ್ಕಂಥದ್ರ ಬಗ್ಗೆ ನೋಡಿ, ಪ್ರಶಾಂತ್ ಕಿಶೋರ್ ಈಸ್ ಎ ಡೇಟಾ ಎಕ್ಸ್ಪರ್ಟ್. ಮೇ ಬಿ ಹೀ ಹ್ಯಾಸ್ ಎ ಡೇಟಾ ಎಲ್ಲೆಲ್ಲಿ ಜಾಸ್ತಿ ಆಗ್ತಾ ಇದೆ ಅಂತಕ್ಕಂಥದ್ದು. ಬಟ್ ನಾವು ಕನ್ಸರ್ವೇಟಿವ್ ಎಸ್ಟಿಮೇಟ್ ತೆಗೆದುಕೊಂಡಾಗ 310, 320, 330 ದಟ್ಸ್ ಫೈನ್. ಆದರೆ ಅದನ್ನು ದಾಟಿ ಬಿ ಜೆ ಪಿ ಹೋಗ್ಲಿಕ್ಕೆ ಯಾವ ರಾಜ್ಯಗಳಲ್ಲಿ ಸಾಧ್ಯ ಇದೆ ಅಂತ ಈಗ ನೋಡಿ, ಉತ್ತರ ಪ್ರದೇಶದಿಂದ ಬರ್ತಾ ಇರೋ ಸುದ್ದಿಗಳ ಪ್ರಕಾರ ಬಿ ಜೆ ಪಿ ಮೇ ನಾಟ್ ಕ್ರಾಸ್ 68, 67 ಅನ್ನೋ. ಬಿಹಾರದಲ್ಲಿ ಬಿ ಜೆ ಪಿ may not lose but JDU will lose. ಮಹಾರಾಷ್ಟ್ರದಲ್ಲಿ ಬಿ ಜೆ ಪಿ ತನ್ನ ಸೀಟ್ಗಳನ್ನು ಉಳಿಸ್ಕೊಳ್ತಾ ಇದೆ, 23, 24, 25 ಸೀಟ್ಗಳನ್ನು ಉಳಿಸ್ಕೊಳ್ತಾ ಇದೆ. ಆದರೆ ಮಿತ್ರ ಪಕ್ಷಗಳು ಸೀಟ್ಗಳನ್ನು ಗಳಿಸ್ತಾ ಇಲ್ಲ. ಯಾರು?
ಏಕನಾಥ್ ಶಿಂದೆ ಭಾಳ ದೊಡ್ಡ ಸೀಟ್ಗಳನ್ನು ಗಳಿಸ್ತಾರೆ ಅಂತ ಅನ್ನಿಸ್ತಾ ಇಲ್ಲ. ಅಜಿತ್ ದಾದಾ ಪವಾರ್ ಬಾರಾಮತಿಯಲ್ಲೇ ಗೆಲ್ತಾರೆ ಅಂತಕ್ಕಂಥದ್ದರ ಬಗ್ಗೆ ಸ್ಪಷ್ಟತೆ ಇಲ್ಲ. ಉಳಿದು ಯಾರು ಮಿತ್ರ ಪಕ್ಷಗಳಿದ್ದಾರೆ ಬಿಜೆಪಿಗೆ? ಸಣ್ಣ ಸಣ್ಣ ಅನುಪ್ರಿಯಾ ಪಟೇಲ್ 2 ಸೀಟ್ ಇವೆ, OP ರಾಜ್ಭರ್ 1 ಸೀಟ್ ಇದೆ, ನಿಷಾದ್ ಪಾರ್ಟಿ 1 ಸೀಟ್ ಇದೆ, JDS 3 ಸೀಟ್ಗಳನ್ನು ತೆಗೆದುಕೊಂಡಿದೆ. ಅದರಲ್ಲಿ ಎಷ್ಟು ಗೆಲ್ಲುತ್ತೆ ಅಂತಕ್ಕಂಥದ್ದು ಮುಖ್ಯ. ಅಂದರೆ NDA ಮೇ ನಾಟ್ ಇನ್ಕ್ರೀಸ್, BJP ಮೇ ಹ್ಯಾವ್ ಆನ್ ಸ್ಟೇಟಸ್ ಕೋ ಅನ್ನೋದು ಈಗಿನ ಒಟ್ಟಾರೆ ಅನಾಲಿಸಿಸ್ ಇರತಕ್ಕಂಥದ್ದು. ಪ್ರಶಾಂತ್ ಕಿಶೋರ್ ಹೇಳ್ತಿದ್ದಾರೆ ಹಾಗಿಲ್ಲ, ಬೇರೆ ಬೇರೆ ರಾಜ್ಯಗಳಲ್ಲಿ ಈಗ ಕೇರಳದಲ್ಲಿ BJP ಅಕೌಂಟ್ ಓಪನ್ ಮಾಡುತ್ತೆ, ತಮಿಳುನಾಡಲ್ಲಿ BJPಯ ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ, ಒರಿಸ್ಸಾದಲ್ಲಿ BJP ಸೀಟ್ಗಳನ್ನು ಜಾಸ್ತಿ ಮಾಡ್ಕೊಳ್ತಾ ಇದೆ, ವೆಸ್ಟ್ ಬೆಂಗಾಲ್ BJPಯ ಸೀಟ್ಗಳು ಜಾಸ್ತಿ ಆಗ್ತಾ ಇವೆ ಅಂತಕ್ಕಂಥದ್ದನ್ನು ಪ್ರಶಾಂತ್ ಕಿಶೋರ್ ಹೇಳ್ತಿದ್ದಾರೆ. ಒಟ್ಟಾರೆ ಪ್ರಶಾಂತ್ ಕಿಶೋರ್ ಹೇಳುವ ತಾತ್ಪರ್ಯ ಏನು ಅಂದರೆ BJPಯನ್ನು ಈ ಬಾರಿ ಸೋಲಿಸುವುದು ಅಸಾಧ್ಯ ಅಂತ. ಆದರೆ ಕಳೆದ 1 ತಿಂಗಳಿಂದ ಒಂದು ಚರ್ಚೆ ನಡೆದಿದೆ, ರಾಮ ಮಂದಿರದ ಒಂದು ವಾತಾವರಣ ಕ್ಯಾರಿ ಫಾರ್ವರ್ಡ್ ಆಗ್ತಾ ಇಲ್ಲ, BJPಯ ಅಭ್ಯರ್ಥಿಗಳ ಬಗ್ಗೆ ಕಿರಿಕಿರಿ ಇದೆ, BJPಯ ಅಭ್ಯರ್ಥಿಗಳ ಬಗ್ಗೆ ಮರ್ಮರಿಂಗ್ ಇದೆ. ಅದು ಹೇಗೆ ಟ್ರಾನ್ಸ್ಲೇಟ್ ಆಗುತ್ತೆ? 2004ರಲ್ಲೂ ಹೀಗೆ ಆಗಿತ್ತು. ಇಂಡಿಯಾ ಶೈನಿಂಗ್ ಕ್ಯಾಂಪೇನ್ ಅಂತಕ್ಕಂಥದ್ದು ನಡೆದು 2004ರಲ್ಲಿ BJP ಸುಮಾರು 40 ಸೀಟ್ಗಳನ್ನು ಕಳ್ಕೊಳ್ತು. ಸಿಟ್ಟಿಂಗ್ MPsಗಳು 40 ಜನ ಸೋತು ಹೋದರು. 182 ಇತ್ತು, BJP 141 ಬಂತು, ಕಾಂಗ್ರೆಸ್ 142 ಆಯಿತು. ಯಾಕಂದರೆ ಕಾಂಗ್ರೆಸ್ಗೆ ಆಂಧ್ರ ಪ್ರದೇಶದಲ್ಲಿ YS ರಾಜಶೇಖರ ರೆಡ್ಡಿ 39 ಸೀಟ್ಗಳನ್ನು ತೆಗೆದುಕೊಂಡು ಬಂದರು. ಈ ಬಾರಿ ಕೂಡ ಅದೇ ಸ್ಥಿತಿ ಮೇಲ್ನೋಟಕ್ಕೆ ಅನಿಸ್ತಾ ಇದೆ. ಮೋದಿ ಈಸ್ ಯೂಶಲಿ ಪಾಪ್ಯುಲರ್. ನಾನು ಉತ್ತರ ಪ್ರದೇಶದ ಕೆಲವರನ್ನು ಮಾತಾಡ್ಸಿದೆ, ಅವ್ರು ಹೇಳ್ತಾ ಇದ್ರು ಕೆಳಗಡೆ ಹೋದಾಗ ಜನ ಏನು ಹೇಳ್ತಾರೆ ಅಂದರೆ मोदी तो चुन के आना चाहिए लेकिन इको कैंडिडेट को हराना है. ಪ್ರಶಾಂತ್, ವಾಜಪೇಯಿ ವಿಷಯದಲ್ಲೂ ಇದೇ ಆಗಿದ್ದು. ವಾಜಪೇಯಿ ವಾಸ್ ಹ್ಯೂಜ್ಲಿ ಪಾಪ್ಯುಲರ್. ಆದರೆ ಕೆಳಮಟ್ಟದಲ್ಲಿ ಹೇಳ್ತಾ ಇದ್ದಿದ್ದು ಏನೋ ವಾಜಪೇಯಿ ಗೆಲ್ತಾರೆ, ಆದರೆ ಇವರನ್ನು ಸೋಲಿಸಬೇಕು ಅಂತಲೇ ಬಹಳಷ್ಟು ಜನ ಸೋಲಿಸಿದ್ದಾಗಿತ್ತು. ಅದು ಒಂದು ವೇಳೆ ಟ್ರಾನ್ಸ್ಲೇಟ್ ಆದರೆ ದೆನ್ ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್ ಟು ಕ್ರಾಸ್ ಸರ್ಟನ್ ನಂಬರ್ಸ್. ಈಗ 370 ನನಗಂತೂ ಅನಿಸ್ತಾ ಇಲ್ಲ. 300 ಕ್ರಾಸ್ ಮಾಡಬೇಕಾದ್ರೂ ಕೂಡ ಈ ಫ್ಯಾಕ್ಟರ್ ಏನಾದರೂ ವರ್ಕ್ ಆದರೆ ದೆನ್ ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್ ಸೀಟ್ ಆನ್ ಸೀಟ್ ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ಯಾಕಂದರೆ 2004ರಲ್ಲಿ ಹೀಗೆ 40 ಜನ ಸೋತೋದ್ರು. ಇವತ್ತು ಕೂಡ ನೋಡಿ, ರಾಹುಲ್ ಗಾಂಧಿ ಪಾಪ್ಯುಲಾರಿಟಿ ಇನ್ಕ್ರೀಸ್ ಆಗಿದೆನಾ? ಆಗಿಲ್ಲ. ಆದರೆ ಕಾಂಗ್ರೆಸ್ ಮತ್ತು ಇಂಡಿಯಾ ಒಕ್ಕೂಟ ಕೆಲ ರಾಜ್ಯಗಳಲ್ಲಿ ಫೈಟನ್ನು ಹೈಪರ್ ಲೋಕಲ್ ಮಾಡುವಲ್ಲಿ ಯಶಸ್ವಿಯಾಗಿದೆ. BJPಯ ಟೋನ್ ಏನಿರುತ್ತೆ ಅವತ್ತು ಹೈಪರ್ ನ್ಯಾಷನಲ್, ಹೈಪರ್ ಹಿಂದುತ್ವ ಟೋನಲ್ಲಿ ಚುನಾವಣೆ ನಡೆದ್ರೆ ಅಭ್ಯರ್ಥಿಗಳ ಗೌಣ ಆಗಿಬಿಡ್ತಾರೆ, ಅಥವಾ ಪ್ರಾದೇಶಿಕ ವಿಷಯಗಳು ಚರ್ಚೆಗೆ ಬರದೆ ಹೋದರೆ. ಬಟ್ ಕೆಲ ರಾಜ್ಯಗಳಲ್ಲಿ 2-3 ರಾಜ್ಯಗಳು ಅನಿಸ್ತಾ ಇರ್ತದೆ ನೋಡಿ. ಕರ್ನಾಟಕ ನಿಮಗೆ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಹೈಪರ್ ಲೋಕಲ್ ಮಾಡುವ ಪ್ರಯತ್ನವನ್ನು ಮಾಡುವಲ್ಲಿ ಒಂದು 60-65% ಯಶಸ್ವಿಯಾದರು. ನನ್ನ ತೆರಿಗೆ ನನ್ನ ಹಕ್ಕು, ಬರಗಾಲ, ಅದ್ರ ಮೇಲೆ ಚುನಾವಣೆ ನಡೀಲಿಲ್ಲ. ಆದರೆ ನಿಮಗೆ ರಾಮ ಮಂದಿರದ ಫೋಕಸ್ ಕಡಿಮೆ ಆಯಿತು ನೋಡಿ. ಈಗ ನನ್ನ ತೆರಿಗೆ ನನ್ನ ಹಕ್ಕು ಕಾರಣದಿಂದ ಒಂದು ಕ್ಷೇತ್ರದಲ್ಲಿ 50,000 ಮತಗಳು ಆಗಲ್ಲ, ಎಲ್ರಿಗೂ ಗೊತ್ತು ಅದು ಆಗಲ್ಲ. ಆದರೆ ರಾಮ ಮಂದಿರದ ಇಫೆಕ್ಟ್ ಏನಿತ್ತು ಅದು ಡಿಕ್ರೀಸ್ ಆಯಿತು. ನೇಹಾ ಹಿರೇಮಠ್ ಪ್ರಕರಣ BJPಗೆ ಒಂದು ರೀತಿಯ ಅಪ್ವರ್ಡ್ ಮೊಬಿಲಿಟಿ ಕೊಡ್ತು. ಆದರೆ ಪ್ರಜ್ವಲ್ ರೇವಣ್ಣ CD ಅದನ್ನು ಮರೆಮಾಚಿತು. ಹೀಗಾಗಿ BJPಯ ಪ್ರಯತ್ನ ಏನು ಹೈಪರ್ ನ್ಯಾಷನಲ್ ಮಾಡೋದಿದೆ, ಮೋದಿ ಹೆಸರಿನಲ್ಲೇ ಚುನಾವಣೆ ಮಾಡೋದಿತ್ತು, ಅನೇಕ ರಾಜ್ಯಗಳಲ್ಲಿ ಅದಕ್ಕೆ ಇಂಡಿಯಾ ಒಕ್ಕೂಟ ಟಕ್ಕರ್ ಕೊಟ್ಟಿದೆ. ಆ ಕಾರಣದಿಂದ ಈಗ ಸಟ್ಟಾ ಬಜಾರ್ 280, 290, 280, 290, ಒಂದು ಸಲ 300 ಬರುತ್ತೆ, ಒಂದು ಸಲ 290ಗೆ ಬರುತ್ತೆ. ಸೊ ನನಗನ್ಸುತ್ತೆ ದೇರ್ ಇಸ್ ಅ ಫೈಟ್. ಅಷ್ಟೊಂದು 370 ಆಗೋದಾದರೆ ಅದರ ವಾತಾವರಣ ನಿಮ್ಮ ಕಣ್ಣಿಗೆ ಕಾಣುತ್ತೆ. ರೈಟ್. ಚುನಾವಣೆ ದಿನವೂ ಕೂಡ ಆ ವಾತಾವರಣ ಅಷ್ಟಾಗಿ ಕಂಡು ಬಂದಿಲ್ಲ ಅನ್ನೋ. ಆದರೆ ಒಂದು ಶಕ್ತಿ ನರೇಂದ್ರ ಮೋದಿ ಅವರಿಗಿದೆ, ನಾನು ಇವತ್ತೇ ಹೇಳ್ಬಿಡ್ತೀನಿ. ಅಂದರೆ ನೀವು ಅದನ್ನು ಸೋಲುವ ದವಡೆಯಿಂದ ಗೆಲುವನ್ನು ತೆಗೆದುಕೊಂಡು ಬರ್ತಕ್ಕಂಥ ಶಕ್ತಿ ಮತ್ತು ಮೋದಿ ಮತ್ತು ಅಮಿತ್ ಶಾಗಿದೆ. ನಾನು 2017ರಲ್ಲಿ ಗುಜರಾತಲ್ಲಿ ನೋಡಿದ್ದೀವಿ, ಇತ್ತೀಚೆಗೆ ಮಧ್ಯಪ್ರದೇಶದಲ್ಲಿ ನೋಡಿದ್ದೀವಿ. ಸೊ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಅಂದರೆ ಮೋದಿ ವೋಟರ್ಸ್ ಹಿಂದೆ ಹಿಂಗೆ ಆಗ್ತಾಯಿತ್ತು. ಕಾಂಗ್ರೆಸ್ನ ವೋಟರ್ ಮರ್ ಮಾಡ್ತಾಯಿದ್ರು, ಆದರೆ ಕೊನೆಗೆ ಹೋಗಿ ಇಂದಿರಮ್ಮ ಅಂತ ಓದ್ತಾ ಇದ್ರು. ಆ ರೀತಿಯ ಸ್ಥಿತಿಗೆ ಇವತ್ತು BJP ತಲುಪಿದೆಯಾ? BJPಯ ವೋಟರ್ ಏನಿದ್ದಾನೆ ಆತ ಯಾವುದೇ ಕಾರಣಕ್ಕೂ ಕೂಡ ಮೋದಿ ಬಿಟ್ಟು ಹಿಂದೆ ಸರಿಯಲ್ವಾ?
ಮೋದಿ ಬಿಟ್ಟು ಹಿಂದೆ ಸರಿಯದೇ ಇದ್ದರೆ ನನಗನ್ಸುತ್ತೆ BJP ಈಸ್ ಹೆಡಿಂಗ್ ಟುವರ್ಡ್ಸ್ ಅ ಬಿಗ್ ವಿಕ್ಟ್ರಿ. ಮೋದಿ ಸರಿ, ನನಗೊಂದು ರೀತಿಯ ಮೋದಿ ಸರಿ ಇದ್ದಾರೆ, ಆದರೆ ಕೆಳಗಡೆ ಅಭ್ಯರ್ಥಿಗಳ ಬಗ್ಗೆ ನನಗೆ ತಕರಾರಿದೆ, ನಾನು ವೋಟ್ ಬೇಕಾದ್ರೆ ಚೇಂಜ್ ಮಾಡ್ತೀನಿ, ಮನೆಯಲ್ಲಿ ಕೂತ್ಕೋತೀನಿ ಅಂತಕ್ಕಂಥದ್ದೇನಾದರೂ BJPಯ ಮತದಾರ ಸ್ಪಷ್ಟವಾಗಿ ಅಂಬೋಣ ಹಾಕಿದರೆ ಕರ್ನಾಟಕದಲ್ಲೇ ನೀವು ತೆಗೆದುಕೊಳ್ಳಿಬಹುದು. ಇಫ್ ನನ್ನ ಅನಿಸಿಕೆ ಪ್ರಕಾರ ಹೇಳ್ತೀನಿ, ಗ್ಯಾರಂಟಿ ತುಂಬ ವರ್ಕ್ ಆಗದೆ ಒಂದು 5-6 ಕ್ಷೇತ್ರದಲ್ಲಿ ವರ್ಕ್ ಆದರೆ BJP ವಿಲ್ ಬಿ 17-18, ಕಾಂಗ್ರೆಸ್ ವಿಲ್ ಬಿ 10. ಅದೃಶ್ಯ ಮತದಾರ ಏನಾದರೂ ಹೊರಗಡೆ ಬಂದು 4%, 5% ವೋಟಿಂಗ್ ಜಾಸ್ತಿ ಆಗಿದೆ, ಆತ ಅದೃಶ್ಯ ಮತದಾರ ಇದ್ದ. ಮಹಿಳೆಯರು ದೊಡ್ಡ ಸಂಖ್ಯೆಯಲ್ಲಿ ಬಂದು ನನಗೆ 2,000 ಸಿಗ್ತಾ ಇದೆ, ಫ್ರಿಡ್ಜ್ ನೀವು ಹೇಳ್ತಾ ಇದ್ರಲ್ಲ 2,000 ಕೂಡಿಟ್ಟು ನಾನು ಫ್ರಿಡ್ಜ್ ತೊಗೊಂಡಿದ್ದೀನಿ, ಮೊಬೈಲ್ ಫೋನ್ ಮೊನ್ನೆ ನನಗೆ ಯಾರೋ ಹೇಳಿದರು ಅಕ್ಷಯ ತೃತೀಯ ದಿನ, ನೀವೇ ಹೇಳಿದ್ರಿ ಕಣ, ಅಕ್ಷಯ ತೃತೀಯ ದಿನ ಹೋಗಿ ನಾನು ಸಣ್ಣ ಬಂಗಾರ ತೆಗೆದುಕೊಳ್ಳೋರ ಸಂಖ್ಯೆ ಜಾಸ್ತಿ ಆಗಿದೆ, ಯಾಕಂದರೆ 2,000. ಇದು ಏನಾದರೂ ವರ್ಕ್ ಆಗಿದ್ರೆ ಕಾಂಗ್ರೆಸ್ ಮೇ ಇನ್ಕ್ರೀಸ್ ಇಟ್ ಸೀಟ್ಸ್ ಟು 14-15 ಹೋದರೂ ಆಶ್ಚರ್ಯ ಇಲ್ಲ. ಅಂದರೆ ಟ್ಯಾಲಿ ನೀವು ಹೆಂಗೆ ಈ ಚುನಾವಣೆಯ ಡೈಸಿ ಇದೆ, ತುಂಬ ಸುಲಭವಾಗಿ ಇದನ್ನು ಕ್ಯಾಲ್ಕುಲೇಟ್ ಮಾಡೋದು ಒಂದು ಕಷ್ಟ ಇದೆ. ಎಸ್, ನೋಡೋಣ ಏನಾಗುತ್ತೆ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.